ಕಾಂಗ್ರೆಸ್ನ 3 ಜನ ಅಧ್ಯಕ್ಷರು ಕೂಡ ಸೇವಾದಳ ಅಧ್ಯಕ್ಷರು ಕೂಡ ಇದ್ದಾರೆ, ಇಂಟಕ್ ಅಧ್ಯಕ್ಷರು ಕೂಡ ಇದ್ದಾರೆ, ಇನ್ನು ಅನೇಕ ಸಂಘಟನೆಗಳೆಲ್ಲ ಮುಖಂಡಗಳೆಲ್ಲ ತಾವೆಲ್ಲ ಇದ್ದೀವಿ. ಇವತ್ತು ನಾವು ಈ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ಪ್ರತಿಭಟನೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದಂತ ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಇದೇ ಕರ್ನಾಟಕದ ಭೂಮಿಯಲ್ಲಿ ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯದ ಬುನಾದಿಯನ್ನು ಹಿಡಿದ್ರು. 1 ವರ್ಷದಿಂದ ನಾವು ಗಾಂಧಿ ಭಾರತದ ಕಾರ್ಯಕ್ರಮವನ್ನು ನಾವು ನಡೆಸ್ತೋ. ಇವತ್ತು 100 ವರ್ಷದ ನಂತರ ಅವರು ಈ ದೇಶದ ಐಕ್ಯತೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂತ ಕೆಲಸ ಇವತ್ತು ನಾಥುರಾಮ್ ಗೋಡ್ಸೆ ಪಾರ್ಟಿ ಪಕ್ಷ ಇವತ್ತು ಮಾಡಿದೆ. ಇದು ಗಾಂಧಿ ಭಾರತದ ರಾಜ್ಯ ದೇಶ, ಇದು ಗೋಡ್ಸೆ ಭಾರತದ ದೇಶ ಮಾಡಲಿಕ್ಕೆ ಕಾಂಗ್ರೆಸ್ಸಿಗರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನ್ಯಾಷನಲ್ ಹೆರಾಲ್ಡ್ ಈ ದೇಶದ ಆಸ್ತಿ, ದೇಶದ ಆಸ್ತಿ ಬಿಜೆಪಿ ಇಡೀ ದೇಶನೇ ಅವರು ಆಸ್ತಿ ಆಗಿಕೊಂಡಿದ್ದಾರೆ. ನನ್ನ ಸ್ನೇಹಿತರು ಹೇಳಿದ್ರು, ನಮ್ಮ ಶ್ರೀನಿವಾಸ್, ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅಂತೇಳಿ. ನಾನು ಸಂಪೂರ್ಣವಾಗಿ ಒಪ್ತೇನೆ. ಇವತ್ತು ಸತ್ಯಮೇವ ಜಯತಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ಬಿಜೆಪಿಗೆ ಘನತೆ ಇಲ್ಲ. ನಾವು ಜಯತೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಅವರು ಘನತೆಯನ್ನ ಕಳ್ಕೊಂಡು ಇವತ್ತು ಅವರು ಬದುಕ್ತಾ ಇದ್ದಾರೆ. ಪಿತೂರಿಯಿಂದ ಸೋಲಿಸಬಹುದು, ಪಿತೂರಿಯಿಂದ ಸೋಲಿಸಲಿಕ್ಕೂ ಆಗುದಿಲ್ಲ, ಆದರೆ ದ್ವೇಷದಿಂದ ಕುಗ್ಗಿಸಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಹೋಗಿದೆ. ಇವತ್ತು ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಉಕ್ಕಿನ ಮಹಿಳೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ನಾವು ಯಾರು ಬ್ಯಾಂಕ್ ಆಗ್ತಿರಲಿಲ್ಲ, ಬಡವರು. ಇವತ್ತು ಪೂಜೆ ಅವರ ಕಾಲದಲ್ಲಿ ಮನೆಗೂ ಬ್ಯಾಂಕ್ ಹೋಗುವಂತ ಕಾಲ ಬಂತು. ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ರು. ಬಿಸಿ ಊಟ ತಂದು, ಆಹಾರ ಪದ್ಧತಿ ಕಾಯ್ದೆ ತೆಗೆದುಕೊಂಡು ಬಂದು, ಉಳುವಿಗೆ ಭೂಮಿ ತಂದು ದೇವರಾಜರು ಇಂದಿರಾ ಗಾಂಧಿ ಅವರು. ಯಾರು ಈ ಕಾನೂನನ್ನ ತೆಗೆದಾಕಕ್ಕೆ ಆಯ್ತಾ? ತೆಗೆದಾಕಕ್ಕಾಗಲಿಲ್ಲ. ಮೋಟಮ್ಮ ಇಲ್ಲಿ ಕುಂದಿದ್ದಾರೆ, ಅವರ ಮುಖಂಡತ್ವದಲ್ಲಿ ಶಿಕ್ಷಕಿ ಕಾರ್ಯಕ್ರಮ ತಂದು ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ. ನಮ್ಮ 5 ಗ್ಯಾರಂಟಿಗಳನ್ನು ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ. ಇದು ಕಾಂಗ್ರೆಸ್ ಪಕ್ಷಗಳು ಕೊಟ್ಟಂತ ಕಾರ್ಯಕ್ರಮ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸ್ವಲ್ಪ ನಿಂತ್ಕೊಂಡು ಶಿಸ್ತಾಗಿ ಇಡೋ ಭಾವ ಕೇಳ್ತಾರೆ. ಯೂತ್ ಕಾಂಗ್ರೆಸ್ ಶಿಸ್ತಿರಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ತಂದಿದ್ದೇವೆ.
ನಿಮ್ಮ ಜಮೀನಲ್ಲೇ ನೀವು ಮಟ್ಟ ಮಾಡ್ಕೊಳ್ಳಿ ಅಂತಂದ್ರೆ ಕೂಲಿ ಕೊಡ್ತಾ ಇಲ್ಲ. ನಿಮ್ಮ ಭೂಮಿಲಿ ವ್ಯವಸಾಯ ಮಾಡ್ಕೊಳ್ಳೋಕೆ ಕೂಲಿ ಕೊಡ್ತೀವಿ, ಕೊಟ್ಟಿಗೆಗಳು ಕಟ್ಟಲಿಗೆ ಕೂಲಿ ಕೊಡ್ತೀವಿ, ಸ್ವಂತ ಮನೆಗಳನ್ನ ಆಶ್ರಮದ ಕಟ್ಕೊಳ್ಳಿಕ್ಕೆ ಕೂಲಿ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲ ಇಲ್ಲ. ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.